ಹಾಯ್ ಹಲೋ ನಮಸ್ಕಾರ. ನನ್ನ ನಲ್ಮೆಯ ಕನ್ನಡಿಗರೇ, ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಬೆಳ್ಳಿ, ಚಿನ್ನ ಹಾಗೆಯೇ ಡೀಸೆಲ್, ಪೆಟ್ರೋಲ್ ದರ, ಅಮೆರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ತಿಳ್ಕೋಬೇಕಾ? ಹಾಗಿದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಅನುಕೂಲವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ. ಆಭರಣ ಮತ್ತು ಹೂಡಿಕೆಗೆ ಚಿನ್ನವು ಎಂದಿಗೂ ಭಾರತೀಯರ ನೆಚ್ಚಿನ ಆಯ್ಕೆ. ನಿಮ್ಮ ಹಣಕಾಸಿನ ಭದ್ರತೆಗೆ ಚಿನ್ನವು ಒಂದು ನಿಜವಾದ ಮೌಲ್ಯ. ಹಾಗಾದರೆ ಇಂದು ರಾಜ್ಯದಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಹೇಗಿದೆ ನೋಡೋಣ. ಈ ಮಾಹಿತಿ GST, ವೇಸ್ಟೇಜ್, ಇತರೆ ಚಾರ್ಜ್ ಹೊರತುಪಡಿಸಿದ ಮಾಹಿತಿಯಾಗಿರುತ್ತೆ. ಕರ್ನಾಟಕದ ಮಾರುಕಟ್ಟೆಯಲ್ಲಿ ಇಂದಿನ ಚಿನ್ನ ದರ ನಿನ್ನೆಗಿಂತ ತುಸು ಏರಿಕೆಯನ್ನೇ ಕಂಡಿದೆ. 24 ಕ್ಯಾರೆಟ್ 1 ಗ್ರಾಮ್ ಚಿನ್ನ ದರ 13,031 ರೂಪಾಯಿ, ನಿನ್ನೆಯ ದರ 13,009 ರೂಪಾಯಿ ಇತ್ತು. ಅಂದರೆ ಕ್ಷಣಕ್ಕೂ ವಿದೇಶಿ ಮಾರುಕಟ್ಟೆಯಲ್ಲಿ ಚಿನ್ನ ದರ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ನಿನ್ನೆಗಿಂತ ಇಂದಿನ ಬದಲಾವಣೆ 87 ರೂಪಾಯಿ ಏರಿಕೆ ಕಂಡಿರೋದು. 22 ಕ್ಯಾರೆಟ್ ಚಿನ್ನದ 1 ಗ್ರಾಮ್ ದರ 11,945, ನಿನ್ನೆಯ ದರ ಇಷ್ಟೊತ್ತಲ್ಲಿ 11,925 ಇತ್ತು. ಸೊ ಒಟ್ಟಾರೆ ಏರಿಕೆ 80 ರೂಪಾಯಿ ಏರಿಕೆ ಕಂಡಿರೋದು. ನಿನ್ನೆ ಸಂಜೆ ಮೇಲೆ ಮತ್ತೆ ಏರಿಕೆಯಾಗಿರುತ್ತೆ. ಸೊ ಆದ್ದರಿಂದ ಈ ಒಂದು ಬದಲಾವಣೆ 80 ರೂಪಾಯಿನ ನೋಡ್ಬೋದಾಗಿದೆ. ಸೊ ಇನ್ನು 18 ಕ್ಯಾರೆಟ್ ಚಿನ್ನದ 1 ಗ್ರಾಮ್ ಬೆಲೆ ಇಂದಿನ ದರ 9,773 ರೂಪಾಯಿ, ನಿನ್ನೆ ದರ 9,757 ರೂಪಾಯಿ ಇತ್ತು. ಏರಿಕೆ ಕಂಡಿರೋದು 65 ರೂಪಾಯಿ. ಸೊ ಬೆಳ್ಳಿ ಮಾರುಕಟ್ಟೆಯನ್ನು ಇವತ್ತು ನೋಡೋದಾದರೆ ಭಾರಿ ಏರಿಕೆಯನ್ನು ಕಂಡಿದೆ. ಯಾಕಂತಂದರೆ ನಿನ್ನೆಗಿಂತ ಇವತ್ತು 9 ರೂಪಾಯಿ ಏರಿಕೆಯಾಗಿರೋದು. 1 kgಗೆ ಸುಮಾರು 9,000 ಒಂದೇ ದಿನಕ್ಕೆ ಏರಿಕೆಯಾಗಿರೋದು ಬೆಳ್ಳಿಗೆ. ಸೊ ಇವತ್ತಿನ 1 kg ಬೆಳ್ಳಿ ದರ 1,99,000 ರೂಪಾಯಿ, 1,000 ರೂಪಾಯಿ ಕಡಿಮೆ 7 ಲಕ್ಷ 1 kg ಬೆಳ್ಳಿಗೆ. ಸೊ ನಿನ್ನೆ ದರ 1,90,000 ರೂಪಾಯಿ ಇದ್ದಿದ್ದು. ಅಂದರೆ ನಿನ್ನೆ ದರ 1 ಗ್ರಾಮ್ಗೆ ಬೆಳ್ಳಿಗೆ 190 ರೂಪಾಯಿ ಇತ್ತು. ಇವತ್ತು 199 ರೂಪಾಯಿ ಆಗಿದೆ. 1 ರೂಪಾಯಿ ಕಡಿಮೆ 200 ರೂಪಾಯಿ 1 ಗ್ರಾಮ್ಗೆ. ಸೊ ಬೆಳ್ಳಿ ದರದಲ್ಲಿ ಭಾರಿ ಏರಿಕೆ ಆಗಿದೆ. ಸೊ ಚಿನ್ನ ದರದಲ್ಲಿ ತುಸು ಏರಿಕೆಯನ್ನು ಇವತ್ತು ನೋಡ್ಬೋದಾಗಿದೆ. ಸೊ ಇನ್ನು ಪೆಟ್ರೋಲ್ ದರ 1 ಲೀಟರ್ಗೆ 103 ರೂಪಾಯಿ 50 ಪೈಸೆ, ಡೀಸೆಲ್ ದರ 90 ರೂಪಾಯಿ 3 ಪೈಸೆ. ಸೊ ಅಮೆರಿಕನ್ ಡಾಲರ್ ಎದುರು ನಮ್ಮ ಭಾರತೀಯ ರೂಪಾಯಿ ಮೌಲ್ಯ ಸುಮಾರು 89 ರೂಪಾಯಿ 84 ಪೈಸೆಗೆ ವಹಿವಾಟನ್ನು ನಡೆಸ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಇಂದು ಚಿನ್ನ ದರದಲ್ಲಿ ಸ್ವಲ್ಪ ಏರಿಕೆ, ಬೆಳ್ಳಿ ದರದಲ್ಲಿ ಭಾರೀ ಏರಿಕೆ ಮತ್ತು ಇಂಧನ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಂಡು ಬಂದಿದೆ. ಸೊ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ರೂಪಾಯಿಯು ಸಣ್ಣ ಚೇತರಿಕೆಯನ್ನು ಕಂಡಿರುವಂಥದ್ದು. ಜಾಗತಿಕ ಆರ್ಥಿಕ ವಿದ್ಯಮಾನಗಳು ನಮ್ಮ ದೇಶದ ಆರ್ಥಿಕ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರುತ್ತಲೇ ಇರುತ್ತೆ. ಸೊ ಪ್ರತಿದಿನದ ನಿಖರವಾದ ಆರ್ಥಿಕ ಮಾಹಿತಿಗಳನ್ನು ತಿಳ್ಕೋಬೇಕು ಅಂದರೆ ನೀವು ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ಅದಕ್ಕಾಗಿ ನಮ್ಮ ಕನ್ನಡ ಅಡ್ವೈಸರ್ ಯೂಟ್ಯೂಬ್ ಚಾನಲ್ನ ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ, ಇನ್ಸ್ಟಾದಲ್ಲೂ ಸಹ ಫಾಲೋ ಮಾಡ್ಬೋದು. ಎಲ್ಲ ಕಡೆಯೂ ಸಹ ನಮ್ಮ ಈ ಮಾಹಿತಿ ಪ್ರಕಟವಾಗ್ತಿರುತ್ತೆ ದಿನನಿತ್ಯ. ಸೊ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಅಥವಾ ಖರೀದಿ ಮಾಡುವಾಗ ಇಂದಿನ ದರಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಇಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣವಾಗಿತ್ತು. ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.